ಕಾವೇರಿ ನದಿ ನೀರು ವಿಚಾರದಲ್ಲಿ ಕರ್ನಾಟಕ ಈಗ ಸಂಕಷ್ಟದಲ್ಲಿದೆ. ಪ್ರತಿ ಬಾರಿ ಕೂಡ ಅಥವಾ ಕಾಲಕಾಲಕ್ಕೆ ಮಳೆ ಸಮಸ್ಯೆ ಆದಾಗ, ನೀರಿನ ಸಮಸ್ಯೆ ಆದಾಗ ಈ ಕಾವೇರಿ ಇಶ್ಯೂ ಮತ್ತೆ ಬರ್ತಾನೆ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಏನನ್ನ ಮಾಡಬಹುದು ಈ ನೀರಿನ ಸಂಕಷ್ಟವನ್ನು ನಿವಾರಣೆ ಮಾಡೋದಕ್ಕೆ, ಅಥವಾ ತತ್ಕ್ಷಣ ಪ್ರಾಧಿಕಾರ ಕೊಟ್ಟಿರುವಂಥ 3500 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿ ಅಂತ ಏನು ಆದೇಶ ಕೊಟ್ಟಿದೆ, ಆ ಆದೇಶವನ್ನು ಹೇಗೆ ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕರ್ನಾಟಕದ ನೀರನ್ನು ಹೇಗೆ ಉಳಿಸ್ಕೋಬೋದು, ರೈತರಿಗೆ ಹೇಗೆ ನೀರನ್ನು ಕೊಡ್ಬೋದು, ಜೊತೆಗೆ ತಮಿಳುನಾಡಿಗೂ ನೀರನ್ನು ಹೇಗೆ ಬಿಡ್ಬೋದು, ಆ ವಿಡಿಯೋವನ್ನು ನೋಡೋಣ. ಮೊದಲಿಗೆ ಕಾವೇರಿ ಭಾಗದಲ್ಲಿ ಒಟ್ಟು 4 ಜಲಾಶಯ ಇದೆ. ಒಂದು ಹಾರಂಗಿ, ಮತ್ತೊಂದು ಹೇಮಾವತಿ, KRS ಹಾಗೂ ಕಬಿನಿ. ಈ 4 ಡ್ಯಾಮ್ಗಳಲ್ಲೂ ಕೂಡ ಬೇರೆ ರೀತಿಯಂಥ ಸೋರ್ಸ್ಗಳಿರುತ್ತೆ. ಬೇರೆ ಬೇರೆ ಉಪನದಿಗಳ ಮೂಲಕ ನೀರು ಒಳಹರಿವಾಗ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಡ್ಯಾಮ್ ಇದೆ, ಜೊತೆಗೆ ಯಾವ್ಯಾವ ಡ್ಯಾಮ್ ಮೂಲಕ ಎಷ್ಟು ನೀರು ಸಂಗ್ರಹಣೆ ಆಗ್ತಾ ಇದೆ, ಇವತ್ತಿನ ಕೆಪಾಸಿಟಿ ಏನು, ಇವತ್ತಿನ ಒಳಹರಿವೇನು, ಜೊತೆಗೆ ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಾನೆ ತಮಿಳುನಾಡಿಗೆ ನೀರನ್ನು ಹೇಗೆ ಬಿಡೋದಕ್ಕೆ ಸಾಧ್ಯ, ಹಾಗೆಯೇ ಮಳೆ ಪ್ರಮಾಣ ಯಾವ ರೀತಿ ಇದೆ, ಮಳೆ ಯಾವ ರೀತಿ ಆಗ್ತದೆ, ಯಾವ ಭಾಗದಲ್ಲಿ ಮಳೆ ಬಿದ್ದರೆ ಯಾವ ಡ್ಯಾಮಲ್ಲಿ ನೀರು ತುಂಬುತ್ತೆ, ಇದರಿಂದ ಯಾವ ಭಾಗದ ರೈತರಿಗೆ ನೀರು ಕೊಡ್ಬೋದು, ಇದನ್ನು ಕೂಡ ನೋಡೋಣ. ಮೊದಲಿಗೆ ಸಂಕಷ್ಟ ಇದೆ. ಒಟ್ಟು 3500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತ ಪ್ರಾಧಿಕಾರ ಈಗಾಗಲೇ ಆದೇಶ ಮಾಡಿದೆ. ಯಾವ ಡ್ಯಾಮಿಂದ ನೀರು ಕೊಡ್ಬೋದು ಅನ್ನುವಂಥದ್ದು ಒಂದು ವಿಚಾರ. ಅಫ್ಕೋರ್ಸ್ ನಮ್ಮಲ್ಲಿ 2 ಪ್ರಮುಖವಾದಂಥ ಡ್ಯಾಮ್ ಅಂದರೆ ಒಂದು KRS ಮತ್ತೊಂದು ಕಬಿನಿ. ಈ 2 ಡ್ಯಾಮ್ಗಳಿಂದ ನೇರವಾಗಿ ಬಿಳಿಗುಂಡ್ಲಿಗೆ ನೀರನ್ನು ಕೊಡಬೇಕಾಗುತ್ತೆ. ಈಗ ಕರ್ನಾಟಕದ ಮೊದಲ ಸಮಸ್ಯೆನ ನೋಡೋಣ. ಈಗಾಗಲೇ 3500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತ ಆದೇಶ ಕೊಟ್ಟಿದೆ. ಈ 3500 ಕ್ಯೂಸೆಕ್ಸ್ ನೀರನ್ನು ತತ್ಕ್ಷಣಕ್ಕೆ ಬಿಡ್ಬೋದಾ? ಅಷ್ಟೊಂದು ನೀರು ಸಂಗ್ರಹ ಇದೆಯಾ? ಇದಿರುವಂಥ ಪ್ರಶ್ನೆ. ಸರ್ಕಾರ ಹೇಳ್ತಾ ಇದೆ ಈಗಾಗಲೇ ಆದೇಶ ಕೊಟ್ಟಾದ ತಕ್ಷಣ ತತ್ಕ್ಷಣಕ್ಕೆ ಬಿಟ್ಟಿಲ್ಲ. ಯಾಕೆಂದರೆ ತನ್ನದೇ ಆದಂಥ ಕಾರ್ಯತಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕಾರಣ ಈಗಾಗಲೇ ನಮ್ಮಂಥ ನೀರೇನಿದೆ, ಸ್ಟೋರೇಜ್ ನೀರೇನಿದೆ, ಅದನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನಷ್ಟು ಸಂಗ್ರಹ ಆಗೋದಕ್ಕೆ ರಾಜ್ಯ ಸರ್ಕಾರ ಕೂಡ ಕಾಯ್ತಾ ಇದೆ. ಮೊದಲಿಗೆ ಹಾರಂಗಿ ಡ್ಯಾಮಿಂದ ನೋಡೋಣ ನಾವು. ಈ ಕೊಡಗು ಭಾಗದಲ್ಲಿರುವಂಥ ಹಾರಂಗಿ ನದಿ, ಇದು ಕಾವೇರಿಯ ಉಪನದಿ ಕೂಡ ಹೌದು. ಆ ಉಪನದಿ ಜಾಯ್ನ್ ಆಗುವಂಥ ಭಾಗದಲ್ಲಿ ಡ್ಯಾಮನ್ನು ಕೂಡ ಮಾಡಲಾಗಿದೆ. ಈ ಹಾರಂಗಿ ಡ್ಯಾಮ್ನ ಕೆಪಾಸಿಟಿ ಸುಮಾರು 8.5 TMC ಇದೆ. ಈಗಾಗಲೇ ಹತ್ತತ್ರ 90% ಶೇಕಡ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಹೀಗಾಗಿ 90% ಫಿಲ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಂಥ ಸಮಸ್ಯೆ ಉದ್ಭವ ಆಗಲ್ಲ. ಹಾರಂಗಿ ಒಂದು ಕಡೆ ಆಗುತ್ತೆ. ಅದೇ ರೀತಿ ಹೇಮಾವತಿ ಇನ್ನೊಂದು, ಅಂದರೆ ಈಗಾಗಲೇ ಚಿಕ್ಕಮಗಳೂರು ಭಾಗದಲ್ಲಿ ಹೇಮಾವತಿ ನದಿ ಹುಟ್ಟುತ್ತೆ. ಚಿಕ್ಕಮಗಳೂರು ಭಾಗದಲ್ಲಿ ಹೇಮಾವತಿ ಹುಟ್ಟಿದ್ರೆ ಹಾರಂಗಿ ಕೊಡಗು ಭಾಗದಲ್ಲಿ ಹುಟ್ಟುತ್ತೆ. ಈ 2 ನದಿಗಳು ಅಂದರೆ ಕಾವೇರಿ ನದಿಯ ಉಪನದಿಗಳು, ಒಂದು ಹೇಮಾವತಿ ಮತ್ತೊಂದು ಹಾರಂಗಿ. ಇದೆರಡೂ ನದಿಗಳಿಗೆ ಒಂದು ಡ್ಯಾಮನ್ನು ಗೊರೂರು ಹತ್ರ, ಹಾಸನದ ಗೊರೂರಲ್ಲಿ ಹೇಮಾವತಿ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಹತ್ತತ್ರ 30-35 TMC ಕೆಪಾಸಿಟಿ ಇರುವಂಥ ಒಂದು ಡ್ಯಾಮ್ ಇದು. ಈ ಒಂದು ಡ್ಯಾಮ್ನಲ್ಲಿ ಈಗಾಗಲೇ 80% ನೀರು ತುಂಬಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಗೆ ಹಾರಂಗಿ ಡ್ಯಾಮ್, ಹೇಮಾವತಿ ಮತ್ತು ಹಾರಂಗಿ ಎರಡೂ ಫಿಲ್ ಆದ ಬಳಿಕ, ಅಂದರೆ ಎರಡೂ ತುಂಬಿದ ಬಳಿಕ ಕೃಷ್ಣರಾಜ ಜಲಾಶಯ ಏನು ಕಾಣ್ತಾ ಇದೆ ಇಲ್ಲಿ, ಈ 2 ನದಿಗಳಿಂದ ತುಂಬಿರುವಂಥ ಎಕ್ಸ್ಟ್ರಾ ನೀರೇನಿರುತ್ತೆ ಅದು KRSಗೆ ಬಂದು ತಲುಪುತ್ತೆ. ಹೀಗಾಗಿ KRS ಡ್ಯಾಮ್ ಏನಿದೆ ಈ ಹೇಮಾವತಿ ಮತ್ತು ಹಾರಂಗಿ ನದಿಯ ಒಳಹರಿವಿನ ಮೇಲೆ ಕೂಡ ಆಧಾರವಾಗಿದೆ. ನಾವು ಹೇಳ್ತಾ ಇದ್ದೀವಿ KRSನಲ್ಲಿ ಕೇವಲ 36% ಮಾತ್ರ ನೀರಿದೆ ಅಂತ ಮೊನ್ನೆ ತಾನೇ ಮಾಹಿತಿ ಕೊಟ್ಟರು. ಇದು 1% 2% ಜಾಸ್ತಿ ಆಗಿರ್ಬೋದು. ಒಂದು ವೇಳೆ ಈ ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಕರಿತೀವಿ, ಅಂದರೆ ಚಿಕ್ಕಮಗಳೂರು ಭಾಗ ಅಥವಾ ಕೊಡಗು ಭಾಗ ಸುತ್ತಮುತ್ತ ಅಥವಾ ಈ ಹಾಸನದ ಭಾಗದ ಸುತ್ತಮುತ್ತ ಈ ಹೇಮಾವತಿ ಮತ್ತು ಹಾರಂಗಿ ಹಾಗೂ KRS ನಡುವೆ ಇರುವಂಥ ಏನು ಕ್ಯಾಚ್ಮೆಂಟ್ ಏರಿಯಾ ಇದೆ, ಅಲ್ಲೇನಾದ್ರು ಮಳೆ ಬಿದ್ದರೆ ನೇರವಾಗಿ KRS ಬರುತ್ತೆ. ಒಂದು ವೇಳೆ ಆ ಭಾಗದಲ್ಲಿ ಬಿದ್ದಿಲ್ಲ ಅಂದರೆ ಈ ಚಿಕ್ಕಮಗಳೂರು ಇರ್ಬೋದು, ಕೊಡಗು ಭಾಗ ಇರ್ಬೋದು, ಸುತ್ತಮುತ್ತಲಿನ ಮಲೆನಾಡು ಭಾಗ ಇರ್ಬೋದು, ಈ ಭಾಗದಲ್ಲಿ ಬಿದ್ದಂಥ ನೀರೇನಿರುತ್ತೆ ಆ ಮಳೆ ನೀರು ಹೇಮಾವತಿ ಮತ್ತು ಹಾರಂಗಿಗೆ ತಲುಪೋ ಮೂಲಕ, ಉಪನದಿಗಳಿಗೆ ಸೇರೋ ಮೂಲಕ ನೇರವಾಗಿ KRS ಬರುತ್ತೆ. ಹೀಗಾಗಿ KRS ನೇರವಾಗಿ ಅದು ಫಿಲ್ ಆಗದೆ ಬೇರೆ ಬೇರೆ ಡ್ಯಾಮ್ಗಳ ಮೂಲಕ ಫಿಲ್ ಆಗುತ್ತೆ. ಇದು ಒಂದು ಭಾಗ. ಹೀಗೆ ಈ ನೀರನ್ನು ನಾವು ಈಗ ಸಂಗ್ರಹ ಮಾಡ್ತಾ ಇದ್ದೀವಿ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ KRS ಹತ್ತಿರ 36% ಮಾತ್ರ ಫಿಲ್ ಆಗಿರೋದು. ಆದರೆ ಹೇಮಾವತಿ ಈಗಾಗಲೇ ಹತ್ತಿರ 60-65% ಅಥವಾ ಅದರ 80% ತನಕ ರೀಚ್ ಆಗುವಂಥ ಸಾಧ್ಯತೆ ಇದೆ. ಬಹುಶಃ ಇವತ್ತು ರಾತ್ರಿ ಒಳಗಡೆ 60%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಚಿಕ್ಕಮಗಳೂರು ಭಾಗದಲ್ಲಿ ತುಂಬ ಮಳೆ ಆಗ್ತಾ ಇದೆ, ಕೊಪ್ಪ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಶೃಂಗೇರಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಈ ಕ್ಯಾಚ್ಮೆಂಟ್ ಏರಿಯಾನಿದೆ, ಹೇಮಾವತಿ ಹುಟ್ಟಿರುವಂಥದ್ದೇ ಚಿಕ್ಕಮಗಳೂರು ಭಾಗದಲ್ಲಿ. ಈ ಕ್ಯಾಚ್ಮೆಂಟ್ ಏರಿಯಾನಿದೆ, ಈ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದರ ಕೆಪಾಸಿಟಿ ಏನಿದೆ ಹತ್ತಿರ 30-35 TMC ಕೆಪಾಸಿಟಿ ಅದು ಫಿಲ್ ಆದರೆ ಅದರ ಎಕ್ಸ್ಟ್ರಾ ನೀರು ಕೂಡ KRSಗೆ ಬಂದು ಸರ್ಕತ್ತೆ. ಅಂದರೆ ಈಗಾಗಲೇ ಕರ್ನಾಟಕದಲ್ಲಿರುವಂಥ ನೀರನ್ನು ನಾವು ಕಾಪಾಡ್ಕೊಳ್ತಾ ಮಳೆ ನೀರು ಹೆಚ್ಚಳವಾಗಿರುವಂಥದ್ದು ಏನಿರುತ್ತೆ ಅದನ್ನು ನಾವು ಇಲ್ಲಿ ಇನ್ನಷ್ಟು ಶೇಖರಣೆ ಮಾಡ್ಬೋದು. ಹಾಗೆಯೇ ಹಾರಂಗಿ ಕೂಡ ಈಗಾಗಲೇ ಹತ್ತತ್ರ 90% ಆಗಿದೆ. 9 TMC 8.5 TMC ಕೆಪಾಸಿಟಿ ಇರುವಂಥದ್ದು. ಅದು ಈಗಾಗಲೇ ಹತ್ತತ್ರ 7-7.5 TMC ನೀರಷ್ಟು ಭರ್ತಿ ಆಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಬಿಡಬೇಕಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ಈಗ 100ಕ್ಕೆ 100% ಅಷ್ಟು ಕೂಡ, ಅಂದರೆ 9 TMC ಕೆಪಾಸಿಟಿ ಇದ್ದರೆ 9 TMC ಕೆಪಾಸಿಟಿ ಫುಲ್ ಆಗೋ ತನಕ ಯಾರೂ ಕೂಡ ವೇಟ್ ಮಾಡಲ್ಲ. ಯಾಕೆಂದರೆ ಅಷ್ಟೊಂದು ವೇಟ್ ಮಾಡಿದ್ರೆ ಡ್ಯಾಮ್ಗೂ ಕೂಡ ಸಾಕಷ್ಟು ಕಷ್ಟ ಸಾಧ್ಯವಾಗುತ್ತೆ, ಡ್ಯಾಮ್ ಸೇಫ್ಟಿ ಕೂಡ ಕಷ್ಟ. ಹೀಗಾಗಿ 90% ಆಗ್ತಾ ಇದ್ದಂತೆ ಹೆಚ್ಚಿನ ಹೊರಹರಿವನ್ನು, ಅಂದರೆ ಆ ಡ್ಯಾಮ್ನ ಒತ್ತಡ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಕೂಡ ಬಿಡ್ತಾ ಇದ್ದಾರೆ. ಹೀಗಾಗಿ KRSಲ್ಲಿ ಉತ್ತಮ ಅಂತ ನೀರು ಸಂಗ್ರಹವಾಗಿದೆ. ಇದು ಒಂದು ಭಾಗ.
ರಾಜ್ಯ ಸರ್ಕಾರ ಈಗ ಏನು ಮಾಡುತ್ತೆ ಅಂತ ಕೇಳ್ಬೋದು. ರಾಜ್ಯ ಸರ್ಕಾರ ಇಷ್ಟೆಲ್ಲ ನೀರಾದರೂ ಇಲ್ಲಿ ಇಷ್ಟಾದರೂ ಕೂಡ 36% ಮಾತ್ರ ಫಿಲಪ್ ಆಗಿದೆ, ನಮ್ಗೆ ನೀರು ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಸಹಜವಾಗಿರುವಂಥ ಪ್ರಶ್ನೆ. ಆದರೆ ಈಗ ಕಬಿನಿ ನದಿ ಬಗ್ಗೆ ನಾವು ಹೇಳಬೇಕಾಗುತ್ತೆ. ರಾಜ್ಯ ಸರ್ಕಾರದ ಬಳಿ ಸೊಲ್ಯೂಷನ್ ಇರುವಂಥದ್ದು ಈ ಕಬಿನಿ ನದಿ ಬಳಿ. ಕಬಿನಿ ನದಿ ಬಳಿ ಯಾಕೆ ಅಂದರೆ ಕಬಿನಿ ಹುಟ್ಟೋದು ವಯನಾಡು ಭಾಗದಲ್ಲಿ, ಕರ್ನಾಟಕದಲ್ಲ. ಕಬಿನಿ ಹುಟ್ಟುವಂಥದ್ದು ವಯನಾಡು, ಕೇರಳದ ಈ ಭಾಗದಲ್ಲಿನಿದೆ. ನಾಗರಹೊಳೆ ಮತ್ತು ಬಂಡೀಪುರದ ನ್ಯಾಷನಲ್ ಪಾರ್ಕ್ ಏನು ಬರುತ್ತೆ ಅದರ ಮಧ್ಯದಲ್ಲಿ ಹಾರೋಗುತ್ತೆ. ಹೀಗೆ ಹೋಗಿ KRSನ ಹೊರಭಾಗದಲ್ಲಿ ಅದು ಬಂದು ಜಾಯ್ನ್ ಆಗುತ್ತೆ, ಒಂದು ಟ್ರಿಬ್ಯೂಟರಿ ಆಗಿ ನೇರವಾಗಿ ಕಾವೇರಿಗೆ ಬಂದು ತಲುಪುತ್ತೆ. ಮೊದಲಿಗೆ ಕಬಿನಿ ಡ್ಯಾಮ್ ಏನು ಮಾಡಿದ್ದಾರೆ ಇಲ್ಲಿ, ಈ ಕಬಿನಿ ಡ್ಯಾಮ್ನ ಕೆಪಾಸಿಟಿ 19.5 TMC ಅಷ್ಟು ನೀರು. 19.5 TMC ಅಷ್ಟು ನೀರಂದರೆ ಈಗ ಫಿಲ್ಲಪ್ ಆಗಿರುವಂಥದ್ದು ಅಥವಾ ನಿನ್ನೆ ಮಧ್ಯಾಹ್ನ 1 ಗಂಟೆ ಒಳಗಡೆ 16.4 TMC ನಿನ್ನೆ ಸೇರ್ಪಡೆ ಆಗಿದೆ. ಇವತ್ತು 1 ಅಥವಾ 1.5 TMC ಈಗಾಗಲೇ ಫಿಲಪ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಕಬಿನಿಲಿ ಹತ್ತತ್ರ 17 ಅಥವಾ 18 TMC ನೀರು ಈಗಾಗಲೇ ಫಿಲಪ್ ಆಗಿದೆ. ಹೀಗಾಗಿ 18 TMC ನೀರು ಫಿಲಪ್ ಆದರೆ ಇಲ್ಲಿನಿಂದ ಏನು ನೀರು ಬಿಡ್ತಾರಲ್ಲ ಇದು ನೇರವಾಗಿ KRSಗೆ ಹೋಗಲ್ಲ. KRSಯಿಂದ ಬಿಟ್ಟರೂ ಕೂಡ ಇಲ್ಲಿ ಬಿಳಿಗುಂಡ್ಲು ಅನ್ನುವಂಥ ಪ್ರದೇಶ ಬರುತ್ತೆ, ಅದನ್ನು ಕೂಡ ಪ್ಲೇ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಿ KRSಯಿಂದ ಹೇಗೆ ನೀರು ಹೋಗುತ್ತೋ, KRSಗೆ ಸಿಂಶಾ ನದಿ ಬರುತ್ತೆ, ಅದೇ ರೀತಿ ಲಕ್ಷ್ಮಣ ತೀರ್ಥ ನದಿ ಅಂತ ಇಲ್ಲೊಂದು ನದಿ ಬರುತ್ತೆ, ಅದು ಕೂಡ ಇಲ್ಲೊಂದೆಲ್ಲ ಬಂದು ಜಾಯ್ನ್ ಆಗುತ್ತೆ. ಇಲ್ಲಿಂದ ಮುಂದೆ ಬಿಳಿಗುಂಡ್ಲು ಅಂತ ಬರುತ್ತೆ. KRSಯಿಂದ ಬಿಟ್ಟಿರುವಂಥ ನೀರು ಕೂಡ ಬಿಳಿಗುಂಡ್ಲಿಗೆ ಹೋಗುತ್ತೆ. ಕಬಿನಿಂದ ಬಿಟ್ಟಿರುವಂಥ ನೀರು ಕೂಡ ಇದೇ ಕಾವೇರಿ ನದಿಗೆ ಪಾಸಾಗಿ ಬಿಳಿಗುಂಡ್ಲಿಗೆ ಹೋಗುತ್ತೆ. ಈಗ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ 19 TMC ನೀರು ಈಗಾಗಲೇ ಇದೆ, 19 TMC ಕೆಪಾಸಿಟಿ ಇದೆ, ಅದರಲ್ಲಿ 17 ಅಥವಾ 18 TMC ತನಕ ಫಿಲಪ್ ಆಗುತ್ತೆ. 1-2 ದಿನದಲ್ಲಿ 19 TMCಗಿಂತ ಜಾಸ್ತಿ ನೀರು ಬರುತ್ತೆ. ವಯನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂಥಲ್ಲಿ ಹೆಚ್ಚುವರಿ ನೀರೇನಿರುತ್ತಲ್ಲ, ನಮ್ಮ ನೀರನ್ನು ಸಂಗ್ರಹ ಮಾಡಿಟ್ಕೊಂಡು ನಮ್ಮ ನೀರನ್ನು ಬಿಡದೆ ಹೆಚ್ಚುವರಿ ನೀರು ಅಂದರೆ ಮಳೆ ನೀರು ಬರುತ್ತಲ್ಲ, ಈಗ ಪ್ರವಾಹ ಮಾದರಿಯಲ್ಲಿ ಬರುವಂಥ ನೀರು 19 TMC ಬಂದರೆ ಬಿಡಲೇಬೇಕಾಗತ್ತೆ. ಹಿಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂಥ ಮಾದರಿ ಇಲ್ಲ, ಇನ್ನೊಂದು ಬ್ಯಾಲೆನ್ಸಿಂಗ್ ಡ್ಯಾಮ್ ಇಲ್ಲ. ಹೀಗಾಗಿ ಕಬಿನಿಂದ ನೇರವಾಗಿ ಇಲ್ಲಿ TMC ನೀರನ್ನು ಬಿಡಲಾಗುತ್ತೆ. ಪ್ರತಿನಿತ್ಯ 10,500ಕ್ಕೂ ಹೆಚ್ಚು TMC ನೀರು ತನ್ನಿಂದ ತಾನೇ ಹೋಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ನಾವೀಗ ತಮಿಳುನಾಡಿಗೆ ಬಿಡಬೇಕಾಗಿರುವಂಥದ್ದೆಷ್ಟು ಕೇವಲ 3,500 TMC ನೀರು ಮಾತ್ರ. 3,500 TMC ನೀರನ್ನು ನಮ್ಮ ನೀರನ್ನು ನಾವೇ ಬಿಟ್ಬಿಟ್ರೆ, ಅಂದರೆ ಆದೇಶ ಕೊಟ್ಟ ದಿನವೇ ಬಿಟ್ಟಿದ್ರೆ ನಮ್ಮಲ್ಲಿ ಈಗಾಗಲೇ ಸ್ಟೋರೇಜ್ ಆಗಿರುವಂಥ ನೀರನ್ನು ಬಿಡಬೇಕಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಷ್ಟು ಟೈಮ್ ಬೈಯನ್ನು ಮಾಡಿದೆ. ಅದೃಷ್ಟವಶಾತ್ ಚಿಕ್ಕಮಗಳೂರಲ್ಲಿ ಮಳೆ ಆಗ್ತಾ ಇದೆ, ಕೊಡಗು ಭಾಗದಲ್ಲಿ ಮಳೆ ಆಗ್ತಾ ಇದೆ, ವಯನಾಡಲ್ಲಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕಬಿನಿ ತುಂಬ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಹೇಮಾವತಿ, ಹಾರಂಗಿ, ಕೃಷ್ಣ ಅಥವಾ KRS ಜಲಾಶಯ ಏನಿದೆ ಅದನ್ನು ಮುಟ್ಟೋದೇ ಇಲ್ಲ, ಅದನ್ನು ಹಾಗೇ ಇಟ್ಕೊಳ್ಳುತ್ತೆ. ಅಥವಾ ಅದನ್ನು ಯಾವುದೇ ರೀತಿಯಂಥ ನೀರು ಹೊರಗೆ ಬಿಡದೇ ಇದ್ದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಅದನ್ನು ಉಳಿಸ್ಕೋಬೋದಾಗುತ್ತೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ತುಂಬ ಸಹಾಯವಾಗುತ್ತೆ. ಇದ್ರ ಜೊತೆ ಕಬಿನಿಲೂ ಕೂಡ ಈಗಾಗಲೇ 16 TMC ಇತ್ತು ಅಥವಾ 15 TMC ಇತ್ತು ಆದೇಶ ಬಂದಿನ. ಇವತ್ತಿಗೆ ಹತ್ತತ್ರ 17 TMC ತನಕ ಹೋಗಿದೆ, ಅಥವಾ 18 TMC ಇವತ್ತು ರಾತ್ರಿ ತನಕ ಮುಟ್ಬೋದು. ಹೀಗಾಗಿ ನಾಳೆ ಅಷ್ಟರಲ್ಲಿ ತನ್ನ ಮಟ್ಟವನ್ನು ಅಥವಾ ತನ್ನ ಲೆವೆಲನ್ನು ಈ ಒಂದು ಡ್ಯಾಮ್ ತುಂಬಿಕೊಳ್ಳುತ್ತೆ, ಆ ಲೆವೆಲ್ ರೀಚ್ ಆಗುತ್ತೆ. ಹೀಗಾಗಿ ಡ್ಯಾಮ್ ಪೂರ್ತಿಯಾಗಿ ಹರಿದು ಹೋಗುವಂಥ ನೀರಿರುತ್ತೆ. ಆ ಹರಿದು ಹೋಗುವಂಥ ನೀರನ್ನು ಕಾವೇರಿ ನದಿಗೆ ಅಥವಾ ಬಿಳಿಗುಂಡ್ಲು ಮೂಲಕ ತಮಿಳುನಾಡಿಗೆ ಬಿಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಒಂದು ಕಡೆ ಕಾಪಾಡೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯತಂತ್ರವನ್ನು ಮಾಡ್ತಾರೆ. ತುಂಬ ಡಿಲೇ ಆಗಿ ಮಾಡುವಷ್ಟು, ಅಂದರೆ ಸ್ವಲ್ಪ ನೀರು ಸಂಗ್ರಹ ಆಗಲಿ, ಈಗಿರುವಂಥ ನೀರು ಹೆಚ್ಚಳವಾಗಲಿ, ಜೊತೆಗೆ ಮಳೆ ನೀರು ಹೆಚ್ಚಳವಾದಂಥ ಹೆಚ್ಚುವರಿ ನೀರು ಇರುತ್ತೆ. ಈಗ ಡ್ಯಾಮ್ನಲ್ಲಿ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಅದನ್ನು ಬಿಡಲೇಬೇಕಾಗತ್ತೆ. ಹೀಗಾಗಿ ಹೆಚ್ಚಿನ ನೀರನ್ನು ಒಂದು ವೇಳೆ ಬಿಟ್ಟರೆ ಅಥವಾ 10 ಅಥವಾ 15,000 20,000 ಏನಾದ್ರು ಬಿಟ್ಟರೆ 15 ದಿನದಲ್ಲಿ ಏನು ಬಿಡಬೇಕಾಗಿತ್ತಲ್ಲ ಆ ಹೆಚ್ಚುವರಿ ನೀರನ್ನು 5 ದಿನದಲ್ಲಿ ಬಿಡ್ಬೋದು. ಜೊತೆಗೆ ಮುಂದೆ ಆಗುವಂತಂದರೆ 15 ದಿನ ಆದಮೇಲೆ ನಾವು ಈಗಾಗಲೇ ಹೆಚ್ಚುವರಿ ನೀರು ಕೂಡ ಬಿಟ್ಬಿಟ್ಟಿದ್ದೀವಿ, ಮತ್ತು ನಮ್ಮ ನೀರನ್ನು ಹಿಡಿದಿಟ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಇದೆಲ್ಲ ಆಗಿರುವಂಥ ಒಂದು ಡೆವಲಪ್ಮೆಂಟ್ಗಳು ಒಂದು ಕಡೆಗಾದರೆ ಮತ್ತೊಂದು ಆದೇಶವನ್ನು ನಾವು ನೋಡಬೇಕಾಗತ್ತೆ. ಒಟ್ಟು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ಈ ಸಂಕಷ್ಟ ಕಾಲದ ಸಂದರ್ಭದಲ್ಲಿ ನಮಗೆ ಒಟ್ಟು ನಾವು 2 ತಿಂಗಳಲ್ಲಿ 12 TMC ಬಿಡಬೇಕಾಗಿತ್ತು ತಮಿಳುನಾಡಿಗೆ. ಈಗ ರಾಜ್ಯ ಸರ್ಕಾರ ಜೂನ್ ಮತ್ತು ಜುಲೈಯಲ್ಲಿ 3 TMC ಬಿಟ್ಟಿದೆ. ಅಂದರೆ ಬಾಕಿ 9 TMC ನೀರು ಬಿಡಿ ಅಂತ ತಮಿಳುನಾಡು ಕೇಳಿತ್ತು. ಆದರೆ ತೀರ್ಮಾನವನ್ನು ಕೊಟ್ಟಿರುವಂಥ ಪ್ರಾಧಿಕಾರ ಎಲ್ಲ ಸಮಸ್ಯೆಗಳನ್ನು ಗಮನಿಸಿದೆ, ನಮ್ಮಲ್ಲಿರುವಂಥ ನೀರಿನ ಸಮಸ್ಯೆ ಕೂಡ ಗಮನಿಸಿದೆ. ಹೀಗಾಗಿ 9ರಲ್ಲಿ ಅರ್ಧಕ್ಕಿಂತ ಕಡಿಮೆ 4 TMC ನೀರು ಬಿಡಿ ಅಂತ ಹೇಳಿದೆ. ಆ ಎಲ್ಲ ಆಯಾಮದಲ್ಲಿ ನೋಡಿದಾಗ ಕರ್ನಾಟಕ ಸರ್ಕಾರಕ್ಕೆ ಈ ಪ್ರಾಧಿಕಾರದ ಅಥವಾ ಈ ಆದೇಶದಿಂದ ಸಾಕಷ್ಟು ಸಹಾಯ ಆಗಿದೆ. ತತ್ಕ್ಷಣಕ್ಕೆ ನಾವೀಗ ಭಾವನಾತ್ಮಕವಾಗಿ ಹೇಳೋದಕ್ಕಿಂತ ಹೆಚ್ಚಾಗಿ, ಭಾವನಾತ್ಮಕವಾಗಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ನೀರನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಸ್ಟ್ರಾಟಜಿಕ್ಕಾಗಿ ಏನು ಮಾಡಬೇಕು ಅದನ್ನು ನಾವು ನೋಡಬೇಕಾಗತ್ತೆ. ಹೀಗಾಗಿ ಆದೇಶ ತತ್ಕ್ಷಣಕ್ಕೆ ಸದ್ಯಕ್ಕೆ ರಿಲೀಫಿಂಗ್ ಇಂಥ ಒಂದು ಬೆಸ್ಟ್ ಆದೇಶವನ್ನು ಸರ್ಕಾರ ಈಗ ಪಡ್ಕೊಂಡಿದೆ ಒಂದು ಅರ್ಥದಲ್ಲಿ. ಯಾಕೆಂದರೆ 9 TMC ನೀರು ಬಿಡಿ ಅಂದರೆ ತುಂಬ ಕಷ್ಟವಾಗುವಂಥ ಸಾಧ್ಯತೆ ಇತ್ತು. ಹೀಗಾಗಿ 4 TMC 15 ದಿನಕ್ಕೆ ಬಿಟ್ಟಿದೆ. ಜೊತೆಗೆ ಇವತ್ತು ಒಂದು ವೇಳೆ ಬಿಡದೇ ಇದ್ದರೆ ನಾವು ಎಲ್ಲ ನೀರು ಕೆಪಾಸಿಟಿ ತುಂಬಿತು ಅಂದ್ಕೊಳ್ಳಿ, ಬಿಡದೇ ಇದ್ರಾಗ
ಸಹಜವಾಗಿ ನಾವು ನೀರು ಇದ್ದೂ ಕೂಡ ಬಿಟ್ಟಿಲ್ಲ ಅಂದರೆ 9+9 ಅಂದರೆ ಮುಂದಿನ 2 ತಿಂಗಳು ಕೂಡ ಯೋಚನೆ ಮಾಡಿದ್ರೆ 18 TMC 20 TMC ಏಕಕಾಲಕ್ಕೆ ಬಿಡಿ ಅಂತ ಪ್ರಾಧಿಕಾರ ತೀರ್ಪನ್ನು ಕೊಟ್ಟರೆ ಆಗ ಪ್ರತಿನಿತ್ಯ 3,500 ಬದಲಾಗಿ 10,000 15,000 ಕ್ಯೂಸೆಕ್ಸ್ ನೀರು ಬಿಡಬೇಕಾಗುತ್ತೆ. ಆ ಒಂದು ಅರ್ಥದಲ್ಲಿ ಈಗ ರಾಜ್ಯ ಸರ್ಕಾರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ 3 ಡ್ಯಾಮ್ಗಳನ್ನು ರಕ್ಷಣೆ ಮಾಡಿಕೊಂಡು ಈ 3 ಡ್ಯಾಮ್ಗಳ ನೀರನ್ನು ಇನ್ನಷ್ಟು ಹೆಚ್ಚಳ ಮಾಡಿಕೊಂಡು ಕಬಿನಿಯಿಂದ ಹೆಚ್ಚುವರಿ ನೀರೇನಿದೆ ಅಂದರೆ ಕಬಿನಿಯಲ್ಲಿ ಸಂಗ್ರಹವಾಗಿರುವಂಥ ನೀರಲ್ಲ, ಈಗಾಗಲೇ ಸಂಗ್ರಹವಾಗಿರೋ ನೀರಿನ ಜೊತೆಗೆ ಹೆಚ್ಚುವರಿ ನೀರು ಅಂದರೆ ಅಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ, ಅಲ್ಲಿಂದ ನೇರವಾಗಿ ಬಿಳಿಗುಂಡ್ಲಿಗೆ ಬಿಡೋ ಮೂಲಕ ತಮಿಳುನಾಡಿಗೆ ಅದರ ಪಾಲೇನಿದೆ ಅಥವಾ ಅದರ ಪಾಲಿಗಿಂತ ಹೆಚ್ಚಿನ ಮಳೆ ನೀರೇನಿದೆ ಅದನ್ನು ಕೂಡ ಬಿಡುವಂಥ ಸಾಧ್ಯತೆ ಇರುತ್ತೆ. ಈ ಮಟ್ಟಿಗೆ ಕರ್ನಾಟಕ ಸರ್ಕಾರ ಈ ಒಂದು ಕಾನೂನಾತ್ಮಕ ಸಂಘರ್ಷದಿಂದ ತಪ್ಪಿಸ್ಕೋಬೋದಾಗತ್ತೆ. ಇದರಲ್ಲಿ ಒಂದು ರೈತರಿಗೂ ಕೂಡ ಹಿತ ಕಾಪಾಡುವಂತಾಗತ್ತೆ, ರಾಜ್ಯದ ನೀರು ಕೂಡ ಉಳಿಸಿದಂತಾಗತ್ತೆ, ತಮಿಳುನಾಡಿಗೆ ನೀರು ಬಿಡೋ ಮೂಲಕ ಅಥವಾ ಪ್ರಾಧಿಕಾರ ಕೊಟ್ಟಿರುವಂಥ ಆದೇಶವನ್ನು ಪಾಲನೆ ಕೂಡ ಮಾಡ್ದಂಗೆ ಆಗುತ್ತೆ. ನಮಸ್ಕಾರ.